ಪ್ರಜಾಶಕ್ತಿ ವರದಿಯಿಂದ ಗ್ರಾಮಸ್ಥರು ನಿರಾಳ. ರಸ್ತೆಗೆ ಹಾಕಿದ್ದ ಮಣ್ಣು ಕೊನೆಗೂ ತೆರವು. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಅಶ್ವತ್ಥಪ್ಪ ಹಾಗೂ ರಾಮಸ್ವಾಮಿ ನಡುವೆ ಜಮೀನು ವಿವಾದಕ್ಕೆ ರಸ್ತೆಗೆ ಮಣ್ಣನ್ನ ಸುರಿದು ಗ್ರಾಮಸ್ಥರ ಓಡಾಟಕ್ಕೆ ತೊಂದರೆ ಉಂಟಾಗಿತ್ತು. ಗ್ರಾಮದ ಮುಖಂಡರ ಪ್ರತಿಷ್ಠೆತೆಯಿಂದಾಗಿ ಇಡೀ ಗ್ರಾಮವೇ ಸಂಕಷ್ಟಕ್ಕೆ ಒಳಪಟ್ಟಿದ್ದಂತಾಗಿತ್ತು. ಅಲ್ಲದೆ ನಿತ್ಯ ಜಮೀನಿಗೆ ಹೋಗಲು ರೈತರು ಪರದಾಡುವಂತಾಗಿತ್ತು. ಇದರಿಂದ ಬೇಸತ್ತ ರೈತರು ಹೋರಾಟವನ್ನ ಕೂಡ ಮಾಡಿದ್ರು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಸತತವಾಗಿ 2 ಬಾರಿ ಸುದ್ದಿಯನ್ನ ಮಾಡಿ ಅಧಿಕಾರಿಗಳ ಕಣ್ತೆರೆಸುವ ಕೆಲಸವನ್ನ ಕೂಡ ಮಾಡಿತ್ತು. ವರದಿ ಬೆನ್ನಲ್ಲೇ ಪೊಲೀಸರೇ ಮುಂದೆ ನಿಂತು ರಸ್ತೆಗೆ ಹಾಕಲಾಗಿದ್ದ ಮಣ್ಣನ್ನ ತೆರವು ಮಾಡಲಾಗಿದ್ದು, ಇದು ಪ್ರಜಾಶಕ್ತಿ ಟಿವಿಯ ಫಲಶ್ರುತಿಯಾಗಿದೆ. ಬೊಮ್ಮನಹಳ್ಳಿ ಗ್ರಾಮದ ಅಶ್ವತ್ಥಪ್ಪ ಹಾಗೂ ರಾಮಸ್ವಾಮಿ ಎಂಬುವವರ ಮಧ್ಯೆ ಜಮೀನು ವಿವಾದ ಉಂಟಾಗಿತ್ತು. ಇವರ ವಿವಾದದಿಂದಾಗಿ ಜಮೀನಿಗೆ ಹೋಗುವ ದಾರಿಗೆ ಮಣ್ಣನ್ನ ಸುರಿದಿದ್ರು. ಇದರಿಂದ ದಲಿತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗಿತ್ತು. ಆದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿರಲಿಲ್ಲ ಎಂದು ರೈತರು ಕಿಡಿಕಾರಿದ್ದಾರೆ. ದಲಿತರು ಹಾಗೂ ರೈತರ ಸಂಕಷ್ಟ ಅರಿತ ಪ್ರಜಾಶಕ್ತಿ ಟಿವಿ 2 ಬಾರಿ ಸುದ್ದಿಯನ್ನ ಮಾಡಿತ್ತು. ವರದಿ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿ ಪೊಲೀಸರ ನೆರವಿನೊಂದಿಗೆ ರಸ್ತೆಯಲ್ಲಿದ್ದ ಮಣ್ಣನ್ನ ತೆರವು ಮಾಡಲಾಯಿತು. ಅಲ್ಲದೆ ಮುಂದಿನ ಕ್ರಮಕ್ಕೆ ಮುಂದಾಗಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದು ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.